ಪ್ರೆಷರ್ ಇಲ್ಲಿ ಇವತ್ತು ಆರಾಮದೀನಿ. ಲವ್ಲಿ ಮದುವೆ ಆದಾಗಿಂದ ಏನಾದ್ರು ನೋಡೇ ಇಲ್ಲ ಸೀರಿಯಸ್ಲಿ ಉತ್ಸಾಹ. ನಾನು ಈಗ ಹೇಳಿದ್ ನೋಡ್ರಿ ಸ್ಟ್ರಾಂಗ್ ಆಗ್ಯಾರ ಗೈಸ್. ಕಾಲ್ಮಾನ್ ಚೇಂಜ್ ಆಗದೆ ಈ ಸದ 6:30 ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಒಳಗೆ ಚಾನಲ್ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಗೈಸ್. ಇಂಡಿಯಾ ವಿನ್ ಆಯ್ತು, ಪಟಾಕ್ಷಿ ಆಡ್ಸಾಕತ್ತಾರ ನೋಡ್ರಿ. ಮೈಕೈಗೆ ರೆಸ್ಟ್ ಇರುತ್ತೆ, ಇದಕ್ಕೆ ರೆಸ್ಟ್ ಇರಲ್ಲ, ಯಾವತ್ತೂ ರೆಸ್ಟ್ ಇರಲ್ಲ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಕಪಲ್ಸ್ ವ್ಲಾಗ್ಸ್ ಗೈಸ್. ವೆಲ್ಕಮ್ ಬ್ಯಾಕ್ ಟು ಕಪಲ್ಸ್ ವ್ಲಾಗ್ಸ್ ಚಾನಲ್. ಭಾಳ ದಿನಗಳ ನಂತರ 1-2-3 ವಾರ ಆಗಿತ್ತು, ಒಟ್ಟ ಬಿಟ್ಟಿದ್ದಿಲ್ಲ. ಕ್ರೇಜಿ ಕಪಲ್ಸ್ ಚಾನಲ್ ಒಳಗೆ ಬ್ಯುಸಿ ಇದ್ವಿ, ಶೂಟಿಂಗ್ ಒಳಗೆ ಬ್ಯುಸಿ ಇದ್ವಿ, ಇದ್ರೊಳಗೆ ಬ್ಯುಸಿ ಇದ್ವಿ, ಫೋನ್ ಸ್ಟೋರೇಜ್ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ವಿ. ಸುಮಾರು ಒಂದಿಷ್ಟು ಕಾರಣಾಂತರಗಳಿಂದ ಕಪಲ್ಸ್ ವ್ಲಾಗ್ಸ್ಗಳು ಅಪ್ಲೋಡ್ ಆಗಿರಲಿಲ್ಲ. ಇವತ್ತು ಮಾಡ್ತಾ ಇದ್ದೀವಿ. ಸೊ ಶೂಟಿಂಗ್ ಗೀಟಿಂಗ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಫ್ರೀ ಆಗಿದ್ದೀವಿ. ನೋಡಿರ್ಬೋದು ನೀವು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲಲ್ಲಿ ಹೇಳಿದ್ವಿ, ಅಪ್ಡೇಟ್ ಎಲ್ಲ ಕೊಟ್ಟಿದ್ದೀವಿ. ಶೂಟಿಂಗ್ ಎಲ್ಲ ಮುಗಿತೀನಿ, ಏನು ರಿಲೀಸ್ ಮಾಡ್ಬೇಕಷ್ಟೇ ಗೈಸ್. ಎಲ್ಲರೂ ಹೇಗಿದ್ದೀರಾ ಗೈಸ್? ಮತ್ತೇನು ಗೈಸ್ ಸಮಾಚಾರ? ಹೆಂಗದಿರಿ ಎಲ್ಲರೂ? ಮತ್ತೇನು ರೀ ಹೊಸ ಸಮಾಚಾರ? ನಿಮ್ದೇನೋ ಹೊಸ ಸಮಾಚಾರ ಕೇಳ್ಪಟ್ಟೆ ಗೈಸ್. ಏನರ ಇದ್ರೆ ಹೇಳ್ರಿ ನಮಗೂ. ನಮ್ಮ ಕಡೆ ಅಂತೂ ಏನಿಲ್ಲ, ಅದೇ ಸಾಂಗ್ ಬರೋಕತ್ತೈತಲ್ಲ, ಅದನ್ನು ಎಷ್ಟು ಸಲ ಹೇಳ್ತೀನಿ, ಬ್ಯಾನ್ ಮಾಡ್ತೀವಿ ಬಿಡಪ್ಪ ಅಂತಂತೀರಿ ನೀವು. ಗೊತ್ತು ಇಲ್ಲ, ಅದ್ರ ಬಗ್ಗೆ ಜಾಸ್ತಿ ಕೊರಂಗಿಲ್ಲ. ಇವತ್ತೇನಪ್ಪ ಅಂದ್ರೆ ಒಂದು ಸ್ವಲ್ಪ ಫ್ರೀ ಇದೀವಿ ಗೈಸ್. ಇವತ್ತು ಒಂದು ವಾರ 2 ವಾರದಿಂದನೂ ಇಷ್ಟು ಫ್ರೀ ಅದೀವಿ ಅಂದ್ರೆ ಟೆನ್ಷನ್ ಫ್ರೀ ಅದೀವಿ. ಪ್ರೆಷರ್ ಇಲ್ಲ, ಇವತ್ತು ಆರಾಮದೀನಿ, ಯಾವುದು ಟೆನ್ಷನ್ ಇಲ್ಲ. ಅದಕ್ಕೆ ಇವತ್ತು ಕಪಲ್ಸ್ ವ್ಲಾಗ್ ಮಾಡಾಕತ್ತೀವಿ. ಫ್ರೀ ಆಗಿದ್ದೀವಿ, ಟೆನ್ಷನ್ ಇಲ್ಲ ಇವತ್ತು. ಅದಕ್ಕೆ ಒಂದು ಸ್ವಲ್ಪ ಇವತ್ತಿನ ಊಟಕ್ಕೆ ಬಿರಿಯಾನಿ ರೆಡಿ ಐತಿ. ಇನ್ನು ಓಪನ್ ಮಾಡಿಲ್ಲ ದೀಪ. ಇಲ್ಲಿ ಕಬಾಬಿಗೆ ಇಟ್ಟಾಳ. ಸಂಡೇ ಇವತ್ತು ಬಿರಿಯಾನಿ ಕಬಾಬು. ನಾನ್ ವೆಜ್ ಒಂದು ವಾರ ತಿಂದಿದ್ದಿಲ್ಲ, ಅದ್ರ ಸಂಬಂಧ ಇವತ್ತು ಬಿರಿಯಾನಿ ಮಾಡಿಸಿ ಎಲ್ಲ ಫ್ರೀ ಮಾಡಿಕೊಂಡು, ಏನು ಕೆಲಸ ಇಲ್ಲದಂಗೆ ಆರಾಮಾಗಿ ಫ್ರೀಯಾಗಿ ಊಟ ಮಾಡ್ಬೇಕು. ಇವತ್ತೊಂದು ದಿನ ಸಂಡೇ ಅಲ್ಲ, ಅದ್ರ ಸಂಬಂಧ ಕೂಲಾಗಿರ್ಬೇಕಂತ ಇವತ್ತೊಂದು ದಿನ ಫುಲ್ ಎಂಜಾಯ್ ಗೈಸ್. ಮನೆಯಾಗೆ ಎಂಜಾಯ್ ಮಾಡ್ತೀವಿ ಇವತ್ತೊಂದು ದಿನ, ಎಲ್ಲಿ ಹೊರಗೆ ಹೋಗಲ್ಲ ಗೈಸ್. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಕೇಳಿರ್ತೀರಿ ನೀವು. ನಾ ಇವತ್ತು ಅದನ್ನು ನೋಡಿದೆ. ಇದು ನೋಡ್ರಿ ಎಷ್ಟು ವೇಟ್ ಐತೆ ಅಂದ್ರೆ ಇದು ಎತ್ತಕ್ಕಾಗಲ್ಲ. ಒಂದು 5 kg 6-7 kg ಇರ್ಬೋದು, ಇದು ಅಷ್ಟೈತಿ. ಇದನ್ನು ಈ ಅಕ್ಕರು ಇಲ್ಲಿ ಫುಲ್ ಎಲ್ಲ ಕವರ್ ಮಾಡ್ಯಾರ. ಇಲ್ಲಿ ತಳಗ ಇಲ್ಲೆಲ್ಲ ಬಟ್ಟೆ ಫುಲ್ ಹಾಕಿ ಹೋಗ್ಯಾರ. 4-5 ಪಾರಿವಾಳ ಬಂದವು. 4-5 ಪಾರಿವಾಳ ಬಂದು ಈಗ ಹಿಂಗೆ ಜಗ್ಗ್ಯಾವು. ಹಿಂಗೆ ಜಗ್ಗಿ ಲ್ಯಾಶ್ ಎಲ್ಲ ತಿನ್ನಕತ್ಬಿಟ್ಟವು. ನಾ ಬಂದು ಓಡಿಸ್ಕೆ ಮತ್ತು ಹಿಂಗೆಲ್ಲ ಕವರ್ ಮಾಡಿ ಹೋದ್ರೂ ಫುಲ್ಲು ಗೊತ್ತೈತಿ ತಿಂತಾವ ಅಂತ. ಅದಕ್ಕೆ ಇಷ್ಟೆಲ್ಲ ಕವರ್ ಮಾಡಿ ಹೋದ್ರೂ ತಿಂದೋಗ್ಯಾವು. ಒಗ್ಗಟ್ಟಿನಲ್ಲಿ ಬಲ ಐತಿ ಗೈಸ್. ಚಿಕನ್ ಬಿರಿಯಾನಿ ರೆಡಿ. ಸ್ಮೆಲ್ಲಿಗೆ ಅರ್ಧ ಹೊಟ್ಟೆ ತುಂಬೋಗುತ್ತೆ. ಮಿಕ್ಸ್ ಮಾಡ್ಬೇಕೇನು ಇದನ್ನು? ಸುಮಾರು ಸತಿ ನೋಡ್ಬಿಟ್ರಿ ನೀವು ರೆಸಿಪಿ ಅಂತೂ. ನಮ್ಮ ಅಣ್ಣವ್ರ ಮನೆಯಾಗ 1-2 ಸಲ, ಇಲ್ಲಿ ಒಂದು 4 ಸಲ ಒಮ್ಮೆ ಲಾಗ್ ಮಾಡುವಾಗ ತೋರಿಸ್ಬಿಟ್ಟಿರ್ತೀವಿ. ಒಂದೊಂದ್ಸಲ ಶೇರ್ ಮಾಡಿರ್ತೀವಿ. ನಮ್ಮ ಮಮ್ಮಿ ಬಂದಾಗ ಅವರು ಬಿರಿಯಾನಿ ಮಾಡ್ತಾಳೆ ಗೈಸ್. ದೀಪಕ್ ಅಲ್ಟಿಮೇಟ್ ಸೂಪರ್. ಸರಿ ಇಡಂಗೆ ಇಲ್ಲ ಬಿರಿಯಾನಿ. ಅದ್ರಾಗ ಒಂದು ಖಾರದ ಮಾಡ್ತಾಳೆ, ಒಂದು ಚಿಲ್ಲಿದಲ್ಲ, ಒಂದು ಖಾರದ ಮಾಡ್ತಾಳೆ, ಒಂದು ಗ್ರೀನ್ ಮೆಣಸಿನ್ಕಾಯಿ ಮಾಡ್ತಾಳೆ. ಅದ್ರಾಗ ಇದು ಖಾರ ಹಾಕ್ಲಾರ ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡ್ತಾಳೆ. ಲವ್ಲಿ ಗೈಸ್. ನೋಡ್ರಿ ಇಲ್ಲಿ 4 ಸಾಮಾನು ನಮ್ಮ ಕಡೆ 1 2 3 4 ಮತ್ತು ಇವತ್ತು ಸ್ವಲ್ಪ ತಿನ್ನಕೊಟ್ರು. ಒಂದಿನ ಗ್ಯಾಪ್ ಆಗ್ಬೋದು. ದಿನ ಏನು ತಿನ್ನಕ್ಕೆ ಕೊಡ್ತಿರ್ತಾರೆ. ನಾವು ವಾಪಸ್ ಏನು ಹಾಕ್ಕೊಡ್ಬೇಕಂತ ಗೊತ್ತಾಗಕ್ಕೆ ಹಂಗೆ ಇಟ್ಕೊಂಡ್ಬಿಟ್ಟಿರ್ತೀವಿ. ಅವನ್ನ ಜಾಸ್ತಿ ಹಾಕೋದು ಇಂಥ ಏನಾರ ಯಾವಾಗಾರು ಒಂದು ಮಾಸದಾಗ ಹಾಕ್ಕೊಡ್ತೀವಿ ನೋಡ್ರಿ ನಾವು. ಇಲ್ಲ ಭಾಳ ಆಗ್ಬಿಡ್ತಾವೆ ಬಾಂಡೆ. ಒಂದೊಂದ್ಸಲ ಹಂಗೆ ಖಾಲಿ ಒಯ್ದು ಕೊಟ್ಬಿಡ್ತಾವೆ. ಅದಿಲ್ಲ, ಒಂದು ವಿಡಿಯೋ ಮಾಡಿವಿ ನಾವು ಅದ್ರ ಮೇಲೆ. ನೋಡ್ರಿ ನೀವು ರೀಲ್. ಫಸ್ಟಿಗೆ ಯಾರ್ಯಾರು ನೋಡಿರಿ ಓಕೆ, ನೋಡಿಲ್ಲ ಅಂದ್ರೆ ಅವ್ರು ಕೇಳ್ರಿ ಹೇಳ್ತೀನಿ. ಫಸ್ಟ್ ಅವ್ರು ಏನೋ ತಿನ್ನಕ್ಕೆ ಕೊಟ್ಟಿರ್ತಾರೆ ನಮ್ಗೆ, ಬಾಜು ಮನೆಯವ್ರು. ಹಿಂಗೆ ನಮ್ಮ ಕಡೆ ತಿನ್ನಕ್ಕೆ ಕೊಟ್ಟಿರ್ತಾರೆ. ಅದು ತಿಂದಿರ್ತೀವಿ, ಪ್ಲೇಟ್ ಖಾಲಿ ಆಗಿರುತ್ತೆ. ಆ ಪ್ಲೇಟ್ ಒಳಗೆ ಒಂದು ಸ್ವಲ್ಪ ಏನಾರು ಹಾಕ್ಕೊಂಡು ಕೊಡಕ್ಕೆ ಹೋಗಿರ್ತೀವಿ ವಾಪಸ್ ಪ್ಲೇಟ್. ಅದು ಒಂದೇ ಪ್ಲೇಟ್ ತೊಗೊಂಡು ಹೋದ್ರೆ ಅವ್ರದ್ದು ಹಾಗೆ ಕೊಟ್ಟು ಹಾಗೆ ಬಂದುಬಿಡ್ಬೇಕಾಗುತ್ತೆ. ಅದ್ರ ಸಂಬಂಧ ಒಂದು ಎಕ್ಸ್ಟ್ರಾ ಪ್ಲೇಟ್ ಅದ್ರ ಬುಡಕ್ಕೆ ಒಂದು ಇಟ್ಕೊಂಡು ಹೋಗಿರ್ತೀವಿ. ಆಮೇಲೆ ಅವ್ರ ಮನೆಗೆ ಹೋಗೋಣ ಅದನ್ನು ಕೊಡೋದು ಅವ್ರ ಪ್ಲೇಟ್. ನಮ್ಮ ಪ್ಲೇಟ್ ಖಾಲಿ ಅವ್ರು ಕಳ್ಸೋಕ್ಕಾಗಲ್ಲ ಅಂತ ಅವ್ರೇನು ಮತ್ತು ವಾಪಸ್ ತಿನ್ನಕ್ಕೆ ಕೊಟ್ಟು ಹಸೆ ಮರಿ ದೀಪ. ಬಟ್ಟೆ ಒಗ್ಯಾಕತ್ತಾಳೆ ಸದಾ. ಬಟ್ಟೆ ಒಗೆದು
ಕಬಾಬ್ ಹಾಕಿಕೊಡ್ತಾಳೆ. ಕಬಾಬು ಬಿರಿಯಾನಿ ತಿಂದು ಮಕ್ಕೊಂಬಿಡ್ತೀನಿ. ಮಧ್ಯಾಹ್ನ ಹೊತ್ತೊಳಗೆ ಯಾವತ್ತೂ ಮಕ್ಕೊಂಡಿಲ್ಲ ನಾನು. ಇವತ್ತೊಂದು ಸ್ವಲ್ಪ ಶಿಸ್ತು ಹೊಟ್ಟೆ ತುಂಬ ಊಟ ಮಾಡಿ ಮಕ್ಕೋಬೇಕಂದ್ರೆ ಸಾಕೈತಿ. ಈ ಥರ ದಿನಗಳು ಸಿಗೋದು ಭಾಳ ಕಮ್ಮಿ ನಮಗೆ. ಸಿಕ್ಕಾಗಿ ಇವತ್ತು ಶಿಸ್ತು ಪಡೆದು ಸ್ವಲ್ಪ ನಿದ್ದೆ ಮಾಡ್ಬೇಕಂತ ಮಾಡೀನಿ. ಏನಾಗತ್ತೆ ಗೊತ್ತಿಲ್ಲ, ನೋಡು. ಕೂದಲ ಯಾರ್ಯಾರಿಗೆ ನೆನಪೈತಿ ಕಮೆಂಟ್ ಹಾಕ್ರಿ ಜಲ್ದಿ ಜಲ್ದಿ ಜಲ್ದಿ. ನಾವು ಇದಕ್ಕಂತೂ ಮುತ್ಯಾನ ಕೂದಲ ಅಂತಿದ್ವಿ. ನೀವೇನಂತಿದ್ರಿ? ಈಗ ಗಾಂಧಿ ಮುತ್ಯಾನ ಕೂದಲ ಅಂತಿದ್ರೆ ನೋಡಿ ಇಲ್ಲಿ, ನೋಡಿ ಇಲ್ಲ ಕಸಿ ಹೋಯ್ತು ಹೋಯ್ತು ಹೋಯ್ತು. ಎಷ್ಟು ದಿನ ಆಗಿತ್ತು ಇದು ನೋಡಿ. ಮಿನಿಮಮ್ ಒಂದು 2-3 ವರ್ಷ ಆಗೋಗಿತ್ತೇನೋ ಇದು ನೋಡಿ. ನಾನು ಮದುವೆ ಆದಾಗಿಂದ ಏನೂ ನೋಡೇ ಇಲ್ಲ ಗೈಸ್. ಮದುವೆ ಆದಾಗಿಂದ ಏನು ನೋಡಿಲ್ಲ. ದೀಪಾನ ಬಗ್ಗೆ ಬಿಟ್ಟು ಬರೀ ದೀಪಾನ ನೋಡಕತ್ತೀನಿ. ಅದೇ ಸಂಸಾರ ಸಂಸಾರ 3 ಹೊತ್ತು ಸಂಸಾರ. ಬಟ್ ಹ್ಯಾಪಿ. ಈಗ ದೀಪಾಗ ಒಂದು ಕ್ವಶನ್ ಕೇಳೋಮು, ನೋಡೋಮು. ಇದು ಇಲ್ಲಿಂದ ಆನ್ಸರ್ ಹೇಳ್ಬೇಕು. ಹೇಳ್ತ್ಯಾ? ಕ್ವಶನ್ ಕೇಳ್ಯಾ? ಮೊದಲು ಕೇಳತ್ನಿ, ಅದೇ ಕೇಳ್ತಾಳೆ ನೋಡು. ಯುವರ್ ಕ್ವಶನ್ ಈಸ್, ಹಲೋ, ನಿನ್ನ ಕ್ವಶನ್ ಏನಂದ್ರೆ, ಒಂದು ಗಿಡದ ಮೇಲೆ 10 ಪಕ್ಷಿ ಕುಂತಿರ್ತಾವ. ಒಬ್ಬ ಏನು ಮಾಡ್ತಾನ, ಒಂದು ಪಕ್ಷಿ ಗುಂಡು ಹೊಡೆದ್ಬಿಡ್ತಾನ. ಇನ್ನು ಎಷ್ಟು ಉಳ್ದು? ಒಂದು ಗಿಡದಾಗ 10 ಪಕ್ಷಿ ಕುಂತಿರ್ತಾವ. ಅದ್ರಾಗ ಒಬ್ಬ ಏನು ಮಾಡ್ತಾನ, ಒಂದು ಪಕ್ಷಿ ಗುಂಡು ಹೊಡೆದ್ಬಿಡ್ತಾನ. ಆ ಗಿಡದಾಗ ಏನೋ ಎಷ್ಟು ಪಕ್ಷಿ ಉಳ್ದು? ಯೋಚನೆ ಮಾಡಿ. ಯೋಚನೆ ಮಾಡಕ್ ಏನೈತಿ, ಸಿಂಪಲ್ ಐತೆ ಆನ್ಸರ್. ಒಂದ್ ಗಿಡದಾಗ 10 ಪಕ್ಷಿ ಕೂತಿರ್ತಾವು. ಒಬ್ಬ ಬಂದ ಅದ್ರಾಗ ಒಂದ್ ಹೊಡಿತಾನ. ಒಂದ್ ಪಕ್ಷಿ ಗುಂಡು ಹೊಡೆದ್ಬಿಡ್ತಾನ. ಇನ್ನ ಆ ಗಿಡದ ಮೇಲೆ ಎಷ್ಟು ಪಕ್ಷಿ ಉಳ್ದು? ಅದ್ರಾಗ ಹೆಂಗ್ ಉಳಿತಾವ ಪಕ್ಷಿ? ಯಾಕ? ಒಂದ್ ಗುಂಡ್ ಹೊಡೆದ್ರೆ ಎಲ್ಲಾ ಹಾರ್ ಹೋಗ್ಬಿಡ್ತಾವು. ನೀನೇ ಯೋಚನೆ ಮಾಡಿದೇನ? ಕೈ ಕೊಡು. 100% ರೈಟ್ ಆನ್ಸರ್. ಓಹ್, ಸದ್ ವುಮೆನ್ ಅಂತ ಅನ್ಬೇಕಂದೆ ನಾನು. ದಿನ 4 ಬಾದಾಮಿ ತಿಂತ್ಯಾ? ಅದನ್ನ ನೆನಪಿಟ್ಕೊಂಡಿರ್ತೀಯನ? ಸೀರಿಯಸ್ಲಿ ಉತ್ಸಾಹ ನಾನು ಈಕಿ ಹೇಳಿದ್ ನೋಡಿ. ಈಕಿ ಅದ್ರಾಗ ಯಾರ ಹೇಳ್ಬೋದು, ಈಕಿ ಹೇಳ ಅಂದ್ರ ಯಾಕ ನಾನು ಅಷ್ಟೇ ಮತ್ತ ಅಯ್ಯಪ್ಪು ಹೆಂಗ್ ಹೇಳ್ಬಿಟ್ಲಿಕ್ಕೆ. ಪಟ್ಟನ ಆನ್ಸರ್ ಕೊಡ್ಬೇಕು. ಇನ್ನೊಂದು ಕ್ವಶನ್ ಕೇಳ್ತೀನಿ, ಟಕ್ ಅಂತ ಆನ್ಸರ್ ಕೊಡ್ಬೇಕಾ? ಲೇಟ್ ಮಾಡಂಗಿಲ್ಲ, ಯೋಚನೆ ಮಾಡಂಗಿಲ್ಲ. ಗೈಸ್, ನೆಕ್ಸ್ಟ್ ಕ್ವಶನ್ ಕೇಳ್ತೀನಿ ನೋಡ್ರಿ. 1 ರೂಪಾಯಿಗೆ 2 ಮಾವಿನಕಾಯಿ ಅಂದ್ರೆ 2 ಮಾವಿನಕಾಯಿಗೆ ಎಷ್ಟು ರೂಪಾಯಿ? ಏನ 2 ಮಾವಿನಕಾಯಿ ಎಷ್ಟು ರೂಪಾಯಿ? 1 ರೂಪಾಯಿನೇ. ಓ, ಭಾಳ ಯೋಚನೆ ಮಾಡೋದು, ಜಲ್ದಿ ಹೇಳ್ಬಿಡ್ಬೇಕು. ಆದ್ರೂ ಸ್ಟ್ರಾಂಗ್ ಆಗ್ಯಾರ. ಸ್ಟ್ರಾಂಗ್ ಆಗ್ಯಾರ ಗೈಸ್. ಕಾಲ್ಮಾನ್ ಚೇಂಜ್ ಆಗದೈತಿ ಈ ಸದ್ದ. ಇವರೇ ವರದಕ್ಷಿಣೆ ಕೊಟ್ಟು ನಾವು ಮದುವೆ ಮಾಡ್ಕೊಳಂಗಾಗತ್ತೆ ಮುಂದೆ ನೋಡ್ರಿ ನೀವು. ಅಲ್ಲ, ಈಗ ಇವರೇ ಕೊಡಾಗತ್ತಲ್ಲ, ನಾವು ವರದಕ್ಷಿಣೆ ಕೊಟ್ಟ ಮದುವೆ ಮಾಡ್ಕೊಳ್ಳೋ ಕಾಲ್ಮಾನ್ ಬರ್ತು ಮುಂದೆ. ಗಂಡುಗಳಿಗೆ ಹೆಣ್ಣು ಸಿಗ್ತಾ ಇಲ್ಲ, ಹೆಣ್ಣುಗಳಿಗೆ ಗಂಡು ಸಿಗ್ತಾ ಇಲ್ಲ, ಹಿಂಗಾಗುತ್ತೆ. ಏನೇನಾಗತ್ತೆ ಅಲ್ಲಿ ಬಂದಿದ್ದೆಲ್ಲ ನೋಡ್ಕೊಂಡು ಮಾಡ್ಕೊಂಡು ಹೋಯ್ತಾ ಇರಮ್ ಗೈಸ್. ನಾವೀಗ ಕಬಾಬ್ ತಿನ್ನೋದು, ಅದೆಲ್ಲ ಚಿಂತೆ ಬಿಟ್ಟು ಆರಾಮ್ ಟೆನ್ಷನ್ ಫ್ರೀ ಆಗಿ ಕಬಾಬ್ ತಿನ್ನೋಮು. ಏನು ತೊಗೊಂಡೇನು ಎಣ್ಣೆ ಹಾಕಿ ಕಬಾಬ್ಗೆ ಎಣ್ಣೆ ಕಾಯಾಗದೈತಿ. ಈಗ ಕಬಾಬ್ ಮಾಡಿ ಊಟ ಮಾಡಿಸ್ ನನಗೆ. ಊಟ ಮಾಡಿ ಮಲ್ಕೋತೀನಿ ನಾನು. ಓಕೆ 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 ಗೈಸ್. ಬಿರಿಯಾನಿ ತಿಂದು ಶಿಸ್ತು ಊಟ ಹೊಡೆದು ಮಲ್ಕೊಂಡು ಈಗ ಎದ್ದೀವಿ 5 ಗಂಟೆಗೆ. ದೀಪಾಗ ಮಲ್ಕೊಳಕ್ಕೆ ಬಿಟ್ಟಿಲ್ಲ. ಒಂದು 10 ನಿಮಿಷ ಮಕ್ಕೊಳಂಗೆ ಮಾಡೋಣ. ಒಳ್ಳೆ ವಿಷಯ, ನಾ ಮಕ್ಕೊಂಡೀನಿ. ಆಕಿಗೂ ರೆಸ್ಟ್ ಮಾಡಕ್ಕೆ ಕೊಟ್ಟೀನಿ. ಆದ್ರೆ ಇವತ್ತೊಂದು ಸ್ವಲ್ಪ ಆಕಿನೂ ಓಡಾಡಿ ಸುಸ್ತಾಗಿಲ್ಲ ಅಂತ ಇವತ್ತೊಂದು ದಿನ ರೆಸ್ಟ್ ಮಾಡ್ಯಾಳ. ಈಗ ಒಂದು ಜಸ್ಟ್ ರೀಲ್ ಮಾಡ್ಕೊಂಡು ವಯಸ್ಸು ನಾಳೆ ಇನ್ಸ್ಟಾಗ್ರಾಮ್ ಒಳಗೆ ಏನಂದ್ರೆ ರೀಲ್ಸ್ ಏನಿದು ಇಲ್ಲ, ಅದೇ ವಿಷಯ. ಈಗ ಯೂಟ್ಯೂಬ್ ಒಳಗೆ ಏನು ಹೇಳಾಕತ್ತೀವಲ್ಲ, ಸಾಂಗ್ ಬರಾಕತ್ತೈತೆ ಅಂತ ಈ ವಿಷಯನ ಯೂಟ್ಯೂಬ್ ಒಳಗೂ ಹೇಳಿದ್ವಿ. ಯೂಟ್ಯೂಬ್ ಒಳಗೆ ಅಷ್ಟು ಗೈಸ್ ಇದು ವಿಷಯ ಯೂಟ್ಯೂಬ್ ಒಳಗೆ ಗೊತ್ತೈತಿಲ್ಲ, ಇನ್ಸ್ಟಾಗ್ರಾಮ್ ಒಳಗೆ ಹೇಳಿದ್ವಿ. ಈಗ ಜಸ್ಟ್ ಒಂದು ರೀಲ್ ಮಾಡಿ ನಾಳೆ ಅಪ್ಲೋಡ್ ಮಾಡ್ತೀವಿ. ಸಾಂಗ್ ಡೇಟು ಆಲ್ರೆಡಿ ಫಿಕ್ಸ್ ಆಗೈತಿ. ಏನು ಸಾಂಗ್ ಡೇಟ್ ಯಾವಾಗ ರಿಲೀಸ್ ಆಗುತ್ತಪ್ಪ ಅಂದ್ರೆ, ಯಾವಾಗ 25ನೇ ತಾರೀಕು, ನಾಳೆ ಇಲ್ಲ, ನಾಳೆ ಸಾಯಂಕಾಲ 6 ಗಂಟೆ 30 ನಿಮಿಷಕ್ಕೆ. 6 ಗಂಟೆ 30 ನಿಮಿಷ ಅಂದ್ರೆ ಬೇರೆ, 6:30 ಅಂದ್ರೆ ಬೇರೆ. ಹಾಂ ಇಲ್ಲ 6 ಅನ್ನಕತ್ತೆ ಅಂತ ಮಾಡಿದ್ದೆ. 6 ಗಂಟೆ 30 ನಿಮಿಷಕ್ಕೆ ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಒಳಗೆ ಸಾಂಗ್ ಬರುತ್ತೆ. ಎಲ್ಲರೂ ನೋಡಬೇಕು, ದಯವಿಟ್ಟು ಸಪೋರ್ಟ್ ಮಾಡಬೇಕು ಗೈಸ್. ಅಷ್ಟೇ ಕೇಳ್ಕೊತೀವಿ, ಮತ್ತೇನಿಲ್ಲ. ಲವ್ ಯು ಆಲ್ ಗೈಸ್.
ಕಣ್ ತಿಕ್ಕೊಳತ್ತ ನೋಡಿ ಯಾಕೆ ಪ್ರೇಮುಗ ಚಾ ಮಾಡಾಕತ್ತೀನಿ ನಾನು. ಚಾ ಬನ್ ತಗೊಂಡ್ ಬಂದಾನ. ಇವತ್ತು ನನಗೆ ಬನ್ ತಿನ್ನಂಗಾಗಿತ್ತು, ಅದಕ್ಕೆ ಬನ್ ತಗೊಂಡ್ಬಂದಾನ. ಹಂಗೆ ಸ್ವಲ್ಪ ಹಣ್ಣು ಖಾಲಿ ಆಗಿದ್ದು ಹಣ್ಣು ತಗೊಂಡ್ ಬಂದಾನ. ಸೇಬು, ಮೋಸಂಬಿ, ಸಂತ್ರ ತಗೊಂಡ್ ಬಂದಾನ, ಬಾಳೆಹಣ್ಣು. ನಾ ಇಷ್ಟಿಷ್ಟೇ ತಗೊಂಬ ಅಂತ ಹೇಳ್ತೀನಿ, ಅಷ್ಟಿಷ್ಟೇ ತಗೊಂಬರ್ತಾನೆ. 3 ಸೇಬು. ನಾನು ಯಾವತ್ತೂ ಹೇಳಾರ್ದೆ ಹೇಳಿದ್ರೆ ಗೊತ್ತಲ್ಲ, ಇದು ತಂದ್ರೆ ಗೊತ್ತಲ್ಲ ಹೇಳಾರ. ಅದಕ್ಕೆ ಏನು ತರ ಬರುವಾಗ ತಿನ್ನಾಕು ತರಲ್ಲ. ತಂದ ಮೇಲೆ ತರೋದು ಯಾಕೆ ಬೈಸ್ಕೊಳ್ಳೋದ, ಅದ್ರ ಸಂಬಂಧ ಏನು ತರಂಗಿಲ್ಲ. ಒಬ್ಬೊಬ್ರು ತಂದ್ರ ಖುಷಿ ಪಡ್ತಾರ, ಅದ್ ತಂದು ಇತ್ತಂತ ತಿಂದ ಅಂತ. ತಂದ್ರೆ ಯಾಕೆ ತಂದಿ, ಯಾರಿಗೆ ಕೇಳ್ತಂದಿ, ಯಾಕೆ ಏನು ಕೇಳ್ದ. ಅದಕ್ಕೆ ಏನು ತರಕ್ ಹೋಗಲ್ಲ ನಾವು, ಅಡ್ವಾನ್ಸ್ಕೊಡು ಅಂತ. ಇರ್ಲಿ ಹೊಟ್ಟೆಗೆ ಹಾಕು. ನಾ ಎಷ್ಟು ಹೇಳ್ತೀನಿ ಅಷ್ಟೇ ತೊಂಬರ್ತಾನ ಪಾಪ. ಯಾರು ಬಂದ್ರು ಮನಿಗೆ? ಹಾಯ್ ಮಾಡು. ಹಾಯ್ ಮಾಡು ಸಾನು. ಹಾಯ್ ಮಾ. ಅಯ್ಯ ಏನಾಗ್ತಾಳ. ಹೌದು. ಲಾಗ್ ಮಾಡಿ ಸಾನು. ಹಾಯ್ ಗಾಯ್ಸ್, ಸಾನು ಹಾಯ್. ಎಲ್ಲರೂ ಹೆಂಗದೀರಿ? ಇಲ್ಲಿ ಹುಡುಗ ಇಲ್ಲಿ ಮಾತಾಡ್ಬೇಕು, ಫೋನ್ ಹಿಡ್ಕೊಂಡು ಮಾತಾಡ್ಬೇಕು. ಎಲ್ಲರೂ ಹೆಂಗದೀರಿ? ನಾನು ದೊಡ್ಡಕಾಗಿಂದ ನಂದು ಚಾನಲ್ ಇರುತ್ತೆ, ಸಪೋರ್ಟ್ ಮಾಡ್ರಿ ಅಂತೇಳ. ಗೈಸ್, ಇಂಡಿಯಾ ವಿನ್ ಆಯ್ತು. ಪಟಾಕ್ಷಿ ಆಡ್ಸಾಕತ್ತಾರ ನೋಡ್ರಿ ನಮ್ಮ ಮನಿ ಮುಂದೆ. ನಾವು ಬಿಟ್ಟು ಅಂತ ನಾ ಫೋನ್ ಹಚ್ತೈತಿ ನಾನು. ಇಂಡಿಯಾ ಗೆಲ್ಲುತ್ತಾ ಇಲ್ಲ, ಇಂಡಿಯಾ ಗೆಲ್ಲುತ್ತಾ ಇಲ್ಲ. ಎಲ್ಲೋದು ಆಯ್ತು ಗೆತ್ತು. ಮತ್ತು 244 ಹೊಡೆದ್ರು. 2-3 ನಿಮಿಷ ಆಯ್ತಲ್ಲ, ಹೊಡೆದು ಬಿಟ್ರಿ ಎಲ್ಲ ಪಟಾಕ್ಷಿ. ಊರಾಗಿದ್ರು ನಾವು ನುಗ್ಗ ಹಾರಿಸ್ತಿದ್ವಿ, ಡಬ್ ಡುಬ್ ಡಬ್ ಡುಬ್ ಅಂತ. ಬರ್ರಿ ಗೈಸ್, ಅದೇ ಖುಷಿಯಾಗಿ ಊಟ ಮಾಡಿ ಮುಕ್ಕೊಂಬಿಡಮ್. ಅವ್ರ ಅಣ್ಣವ್ರು ಬಂದಿದ್ರು, ಕುಂತರು, ಮಾತಾಡಿದ್ರು, ಹೋದ್ರು. ಸಾನ್ವಿನೂ ಬಂದಿದ್ಲು, ಸಾನ್ವಿನೂ ಮಾತಾಡಿದ್ಲು, ಕುಂತ್ಲು, ಹತ್ಲು, ನಾಲ್ಕು. ಈಗ ಕಬಾಬ್ ಮಾಡ್ಯಾಳ, ಬಿರಿಯಾನಿ ರೆಡಿ ಆಯ್ತು. ಸ್ವಲ್ಪ ಬಿಸಿ ಮಾಡಿಕೊಂಡು ತಿಂದು ಮುಕ್ಕೊಂಬಿಡೋದು. ಜೈ ಅನ್ಸ್ಬಿಡುದು ಇವತ್ತಿನ ದಿನ. ನಾಳೆಯಿಂದ ಒಳ್ಳೆ ಚಾಲು. ಇಲ್ಲಿ ಎಲ್ಲ ಕಡೆ ಪ್ರೆಸರ್. ನಂದು ಹೆಂಗಂದ್ರೆ ಗೈಸ್, ಮೈಕೈ ಕೆಲಸ ಮಾಡ್ತಿದ್ರು, ಮೈಂಡ್ ಕೆಲಸ ಮಾಡ್ತಿದ್ರು. ಮೈಕೈ ಖಾಲಿ ಇದ್ರೂ ಮೈಂಡ್ ಕೆಲಸ ಇರುತ್ತೆ. ಇದಕ್ಕೆ ಮೈಕೈಗೆ ರೆಸ್ಟ್ ಇರುತ್ತೆ, ಇದಕ್ಕೆ ರೆಸ್ಟ್ ಇರಲ್ಲ. ಯಾವತ್ತೂ ರೆಸ್ಟ್ ಇರಲ್ಲ ನಮಗೆ. ಏನರ ಒಂದು ಇದಕ್ಕೆ ಯಾವತ್ತೂ ರೆಸ್ಟ್ ಇರಲ್ಲ, ಏನರ ಒಂದು ಹಿಂಗಾಗಿದೆ. ಒಳ್ಳೇದು ಇರಲಿ. ಊಟ ಮಾಡಮ್ ಬರ್ರಿ ಎಲ್ಲಾರು. ಇವ ನೋಡಿ ಹೆಂಗೆ ಹೊಡ್ಯಾಕತ್ತಾನ ಪೀಸ್. ಕಬಾಬು, ಬಿರಿಯಾನಿ ಉಣ್ಣಾಗುತ್ತೆ ಮಾಡೋದು. ನನ್ನ ಕೈಯಿಂದ ಉಣ್ಣಂಗಿಲ್ಲ. ಈಗ ಯಾಕೆ ಉಂಡಿ? ಅತ್ತಿಯವ್ರು ಫೋನ್ ಮಾಡ್ಯಾರ, ಫೋನ್ಯಾಗ ಮಾತಾಡ್ಕೋತ ಒಂದು ಹುಡುಗ ಗದ್ಲ ಮಾಡೈತೆ ನೋಡ್ರಿ. ಫೋನ್ಯಾಗ ಮಾತಾಡೋದು ಗೊತ್ತಾಗಂಗಿಲ್ಲ ನಿಮಗೆ? ಮಾತಾಡ್ಕೋತೀವಿ ಕ್ಲಿಪ್ ಹೆಂಗೆ ಜೋಡಿಸ ಮಾತಾಡ್ಕೋತ. ನಾನು ಈಗ ಬಂದು ನೋಡಕತ್ತೀನಿ ಊಟ ಮಾಡಿ. ಹಿಂಗ್ಯಾರು ಜೋಡ್ಸ್ಯಾರ ಇವನ ಅಂತ ನಾ ಅಂತೀನಿ. ಬಿಟ್ಟು ಟೈಮ್ ಕೊಟ್ಟಂತ ನಾತೀನಿ. ಇಲ್ಲ ಫೋನ್ಯಾಗ ಮಾತಾಡ್ಕೋತ ಜೋಡ್ಸ್ಯಾನ. ಜಸ್ಟ್ ಊಟ ಆಯ್ತು. ಇಲ್ಲೇ ವಾಕಿಂಗ್ ಮಾಡಕತ್ತಿರ್ತಾಳೆ, ಹೋಗಕ್ಕಾಗಿಲ್ಲ, ಹತ್ತಕ್ಕಾಗಂಗಿಲ್ಲ ಅಂತಂದು ಇಲ್ಲೇ ಒಂದು 3 ಸಲ ಅಡ್ಡಾಡ್ಬಿಡ್ತೀನಿ. ವಾಕಿಂಗ್ ಆಗಿಬಿಡ್ತೈತಿ.